ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕಿಂಗ್. ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ನೋಡ್ತಾ ಇರ್ಬೋದು. ಇದು ನಾನು ಹಲಸಿನಕಾಯಿಯಿಂದ ಕಬಾಬ್ ಮಾಡೋದು ಯಾವ ರೀತಿ ಅಂತ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಮನೆಯಲ್ಲೇ ಮಾಡ್ಬೋದು. ತುಂಬ ಈಸಿ ಮೆಥಡಲ್ಲಿ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ನಾನು ಹಲಸಿನಕಾಯಿ ತೊಗೊಂಡಿದ್ದೀನಿ, ನೋಡ್ತಾ ಇದ್ದೀರಾ. ಇದು ಹಲಸಿನಕಾಯಿ, ಈ ಥರ ಕಾಯಿನೇ ತೊಗೊಬೇಕು. ಈ ಸಿಪ್ಪೆ ಎಲ್ಲ ಎರಿಬೇಕು. ಎಲ್ಲ ಕ್ಲೀನಾಗಿ ಈ ರೀತಿ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ, ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಹಚ್ಕೊಳ್ಳೋಣ. ನೋಡಿ, ಈ ರೀತಿ ಹಚ್ಕೊಬೇಕು. ನೋಡಿ, ಈ ರೀತಿ ಇರುತ್ತೆ, ಎಳೆಕಾಯಿ ಇರುತ್ತೆ. ಈ ರೀತಿ ತೊಗೊಬೇಕು. ಇದನ್ನು ಪೀಸಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಪೀಸಸ್ ಮಾಡ್ಕೊತಾ ಇದ್ದೀನಿ, ಮೀಡಿಯಮ್ ಸೈಜಲ್ಲಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಪೀಸಸ್ ಮಾಡ್ಕೊಬೋದು. ಫ್ರೆಂಡ್ಸ್, ಈ ಪೀಸಸ್ ಎಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸೋಣ. ನೀರು ಹಾಕ್ತಾಯಿದ್ದೀನಿ, ಒಂದು 2 ಗ್ಲಾಸ್ ನೀರು, ಒಂದು 2 ಚಿಟಿಕೆ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಇಷ್ಟು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇದು 2 ವಿಷಲ್ ಕೂಗಿಸ್ಕೊಳ್ಳೋಣ. ಬರ್ತೀನಿ ಫ್ರೆಂಡ್ಸ್. ನಾನೀಗ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಒಂದು ಚಿಟಿಕೆ ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಒಂದು 3ರಿಂದ 4 ಸ್ಪೂನಷ್ಟು ಕಾರ್ನ್ಫ್ಲೋರ್ ಇದೆ. ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ತೊಗೊಂಡಿದ್ದೀನಿ, ಒಂದು 3 ಸ್ಪೂನಷ್ಟು. ಅಷ್ಟು ಉಪ್ಪು ಹಾಕ್ಕೊಳ್ಳೋಣ, ಯಾಕೆಂದರೆ ಆಲ್ರೆಡಿ ಬೇಯಿಸೋಕ್ಕೆ ಉಪ್ಪು ಹಾಕಿದ್ದೀವಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ವಾಟರ್ನ ಆ್ಯಡ್ ಮಾಡಬೇಕು, ಜಾಸ್ತಿ ಒಂದೇ ಟೈಮಲ್ಲಿ ವಾಟರ್ನ. ನೋಡಿ, ಈ ಹದದಲ್ಲಿರಬೇಕು. ಈ ಥರ ತುಂಬ ಗಟ್ಟಿಗೂ ಅಲ್ಲ ತೆಳ್ಳಗೂ ಅಲ್ಲ, ಮೀಡಿಯಮ್ ಆಗಿ. ನೋಡಿ, ನಾನು 1 ಗ್ಲಾಸ್ ನೀರು ತೊಗೊಂಡಿರೋದ್ರಲ್ಲಿ ಇಷ್ಟು ನೀರು ಮಿಕ್ಕಿದೆ. ಸ್ವಲ್ಪ ಕ್ವಾಂಟಿಟಿನೇ ಹಾಕ್ಕೊಬೇಕು ನೀರು. ನೋಡಿ ಫ್ರೆಂಡ್ಸ್, ಪ್ರೆಷರ್ ಇಳಿದಿದೆ ಕಾಯೆಲ್ಲ. ಈಗ ಇದನ್ನು ನೀರೆಲ್ಲ ಬಸ್ಕೊಳ್ಳೋಣ. ಫ್ರೆಂಡ್ಸ್, ಇದು ಹಾರಕ್ಕೆ ಬಿಡೋಣ, ಒಂದು 5 to 10 ಮಿನಿಟ್ಸ್ ಹಾರಕ್ಕೆ ಬಿಡೋಣ. ಫ್ರೆಂಡ್ಸ್, ಈಗ ಹಾರಿದೆ, ಇದಕ್ಕೆ ಹಾಕ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಒಂದಕ್ಕೊಂದು ಎಲ್ಲ ಕೋಟಿಂಗ್ ಮಾಡ್ಕೊಬೇಕು. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಈಗ ಹಾಕ್ಕೊಳ್ಳೋಣ. ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಹಲಸಿನಕಾಯಿ ಅದಕ್ಕೆ ಫಸ್ಟೇ ಬೇಯಿಸ್ಕೊಳೋದು, ಜಾಸ್ತಿ ಬಾಯಲ್ ಆಗಬೇಕು ಅಂತ ಏನಿಲ್ಲ. ಫ್ರೆಂಡ್ಸ್, ಇಷ್ಟಾಗಿದ್ದರೆ ಸಾಕು. ಫ್ರೆಂಡ್ಸ್, ಫೈನಲಿ ಕಬಾಬ್ ರೆಡಿ ಆಯಿತು. ಹಲಸಿನಕಾಯಿಯಿಂದ ಕಬಾಬ್ ರೆಡಿ ಆಗಿದೆ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.